ಪ್ರಾರಂಭ ಮಾಡಮ್ಮ. ಶ್ರೀ ಗುರುಭ್ಯೋ ನಮಃ. ತಾವು ಹೇಳಿದಾಗೆ ತಮಗೆಲ್ಲ ತಿಳಿದಿರುವ ಹಾಗೆ ನಾಡಿನಲ್ಲಿ ಮಳೆಗಾಲ ಪ್ರಾರಂಭ ಆಗಿ ಸುಮಾರು 2 ತಿಂಗಳು ಕಳೆದರೂ ಕೂಡ ಆಗಬೇಕಾದ ಪ್ರಮಾಣದಲ್ಲಿ ಸರಿಯಾಗಿ ಮಳೆ ಆಗಿಲ್ಲ. ಇದರಿಂದಾಗಿ ನಾಡಿನೆಲ್ಲೆಡೆ ಕೂಡ ಇವತ್ತು ಬರಗಾಲದ ಛಾಯೆ ಆವರಿಸಿ ನಾಡಿನ ರೈತರೆಲ್ಲರೂ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾಡಿನ ಅನೇಕ ಧಾರ್ಮಿಕ ಕೇಂದ್ರಗಳಲ್ಲಿ, ಮಠಮಾನ್ಯಗಳಲ್ಲಿ, ದೇವಸ್ಥಾನಗಳಲ್ಲಿ ಇವತ್ತೆಲ್ಲರೂ ಕೂಡ ರೈತರೆಲ್ಲರೂ ಕೂಡ ಭಗವಂತನ ಮೊರೆ ಹೋಗಿರುವಂಥದ್ದು. ಈ ನಾಡಿನ ಶ್ರೇಷ್ಠ ಪರಂಪರೆಗಳು ಅಂತಂದರೆ ಒಂದು ಋಷಿ ಪರಂಪರೆ, ಮತ್ತೊಂದು ಕೃಷಿ ಪರಂಪರೆ. ಈ ನಾಡನ್ನು ಸದಾಕಾಲ ಕಾಯ್ತಾ ಬಂದಿರತಕ್ಕಂಥ ಋಷಿ ಪರಂಪರೆ ಇವತ್ತು ಅಂಥ ಋಷಿ ಪರಂಪರೆಯನ್ನು ಸದಾಕಾಲ ಎತ್ತಿ ಹಿಡಿತಕ್ಕಂಥ ಕೆಲಸ ಕೃಷಿ ಪರಂಪರೆಯವರು ಮಾಡಿರುವಂಥದ್ದು. ಅಂಥ ಕೃಷಿ ಪರಂಪರೆಯವರು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಋಷಿ ಪರಂಪರೆಯವರೆಲ್ಲರೂ ಸೇರಿಕೊಂಡು ಅವರ ಪೂಜಾ ಫಲ ತಪಾನುಷ್ಠಾನದ ಶಕ್ತಿಯಿಂದ ಇವತ್ತು ನಾಡಿಗೆ ಬಂದಿರತಕ್ಕಂಥ ಬರಗಾಲವನ್ನು ದೂರವಾಗಿ ಸರಿಯಾದ ಪ್ರಮಾಣದಲ್ಲಿ ಮಳೆಯಾಗಿ ರೈತರೆಲ್ಲರೂ ಕೂಡ ಸುಭಿಕ್ಷವಾಗಿ ಬದುಕನ್ನು ನಡೆಸುವಂಥ ನಿಟ್ಟಿನಲ್ಲಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸರಿಯಾದ ಪ್ರಮಾಣದಲ್ಲಿ ಆದಷ್ಟು ಬೇಗ ಮಳೆ ಆಗಬೇಕು ಅಂತೇಳಿ ನಾವು ಇವತ್ತು ನಾಡಿನ ತುಂಬೆಲ್ಲ ರೈತರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಡಿಗಿಮದ್ರಿ ಗ್ರಾಮದ ಅಂದರೆ ನಮ್ಮ ಮಠದ ಶಾಂತ ಶಿವಯೋಗೀಶ್ವರ ಸಂಸ್ಥಾನ ಮಠದಲ್ಲಿ ಈ ಭಾಗದ ಅನೇಕ ಜನ ರೈತರೆಲ್ಲರೂ ಸೇರಿಕೊಂಡು ಇವತ್ತು ಶಾಂತ ಶಿವಯೋಗೀಶ್ವರರ ಕರ್ತೃಗದ್ದಿಗೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿರುವಂಥದ್ದು. ಸುಮಾರು 7 ದಿನಗಳ ಕಾಲ ಇಂದಿನಿಂದ ಸಪ್ತ ಭಜನೆ ಅಂತಂದರೆ ನಿರಂತರವಾಗಿ ದಿನದ 24 ಗಂಟೆಯೂ ಕೂಡ ಮಡಿಯಲ್ಲಿ ಗದ್ದಿಗೆ ಮುಂಭಾಗದಲ್ಲಿ ನಿಂತುಕೊಂಡು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಶಿವನಾಮ ಸ್ಮರಣೆಯನ್ನು ಮಾಡ್ತಿರುವಂಥದ್ದು. ಬಹುಶಃ ತಮಗೆಲ್ಲ ಗೊತ್ತೇ ಇದೆ, ಕಲಿಯುಗದಲ್ಲಿ ಯಾವುದಕ್ಕಾದರೂ ಒಂದು ಹೆಚ್ಚಿನ ಶಕ್ತಿ ಇದೆ ಅಂತಂದರೆ ಅದು ಶಿವನ ನಾಮಸ್ಮರಣೆಗೆ ಮಾತ್ರ. ಅದಕ್ಕಾಗಿ ಹೇಳ್ತಾರೆ ಕಲವು ನಾಮ ಸಂಕೀರ್ತನಂ ಅಂತ. ಅಂದರೆ ಕಲಿಯುಗದಲ್ಲಿ ಹೆಚ್ಚಿನ ಶಕ್ತಿ ಯಾವುದಕ್ಕಿದೆ ಅಂದರೆ ಅದು ಶಿವನಾಮ ಸ್ಮರಣೆಗಿರುವಂಥದ್ದು. ಅಂಥ ಶಿವನಾಮ ಸ್ಮರಣೆಯನ್ನು ನಾಡಿನ ಎಲ್ಲ ಮಠಗಳಲ್ಲಿ ಮಾಡ್ತಿರುವ ಹಾಗೆ ಇವತ್ತು ನಮ್ಮ ಮಠದಲ್ಲಿಯೂ ಕೂಡ ರೈತರೆಲ್ಲರೂ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಮುಂಬರ್ತಕ್ಕಂಥ 7 ದಿನಗಳ ಒಳಗಾಗಿ ಮಳೆ ಬರ್ತದೆ ಅನ್ನುವಂಥ ವಿಶ್ವಾಸ ಇದೆ. ಮಳೆ ಬಂದು ನಾಡಿನ ರೈತರಿಗೆಲ್ಲರಿಗೂ ಕೂಡ ಒಂದು ಉತ್ಸಾಹ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ.